ಈ ಸಂದೇಶವನ್ನು ವಿವಿಧ ರೀತಿಯಲ್ಲಿ ನಾವು ಇಡ್ಬೋದು. ಆದರೆ ಒಂದು ಕಂಟಾಟ ಅಥವಾ ಕ್ರಿಸ್ಮಸ್ ಕ್ರಿಸ್ತೋತ್ಸವ ಅಂತ ಒಂದು ಕೊರಿಯನ್ ತಂಡವಿದೆ. 60 ಮಂದಿ ಕಲಾವಿದರು ಬೆಂಗಳೂರಿನಿಂದ ಇಷ್ಟರಲ್ಲೇ ಬಂದಿದ್ದಾರೆ. ಇವರು ಜೊತೆ ಸೇರಿ ಯೇಸು ಕ್ರಿಸ್ತರ ಜನನದ ಆ ಘಟನೆಯನ್ನ, ಅವರ ಜನನ ಮತ್ತು ಅವರು ಮಾಡಿದ ಕೆಲಸ ಕಾರ್ಯಗಳನ್ನ ಈ ಒಂದು ನೃತ್ಯ ರೂಪ ಅಂತ ಹೇಳ್ಬೋದು, ಮ್ಯೂಸಿಕಲ್ ಪ್ಲೇ. ಕಂಟಾಟ ಎಂಬ ಶಬ್ದ ಲ್ಯಾಟಿನ್ ಅಥವಾ ಇಟಾಲಿಯನ್ ಭಾಷೆಯಿಂದ ಕಂತಾತೆ ಅಂದರೆ ಹಾಡುವುದು. ಸೊ ಇದು ಸಾಧಾರಣ ಸೌಂಡ್ ಆ್ಯಂಡ್ ಲೈಟ್ ಕಾರ್ಯಕ್ರಮ ಇದ್ದ ಹಾಗೇನೆ ತುಂಬ ದೊಡ್ಡ ಮಟ್ಟದ ಸ್ಟೇಜ್ ಹಾಕಿದ್ದೇವೆ ನಾವು ಇಷ್ಟರಲ್ಲೇ. ಅದರ ಹೈಟ್ ವಿಡ್ತ್ ಎಲ್ಲ ನೋಡುವಾಗ ನಮಗೂ ಗಾಬರಿ ಆಯಿತು ಸ್ವಲ್ಪ. ಅಂದರೆ ಅಷ್ಟು ಕಲಾವಿದರಿದ್ದಾರೆ ಮತ್ತು ಅವರು ಅಷ್ಟು ಪ್ರೊಫೆಷನಲ್ ಆಗಿದ್ದಾರೆ. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಬಾರಿ ಯಾವುದಾದ್ರೂ ಕೂಡ ಬೇರೆ ಹಲವಾರು ಕಡೆಗಳು ಕಾರ್ಯಕ್ರಮ ನೀಡಿದ್ದಾರೆ. ಅವರು 2014ರಲ್ಲಿ ಆರಂಭವಾದ ಕಂಟಾಟವನ್ನು ಇಷ್ಟ ತನಕ 30 ಲಕ್ಷಕ್ಕೂ ಹೆಚ್ಚು ಜನರು ವೀಕ್ಷಿಸಿದ್ದಾರೆ. 1700 ಸ್ಥಳಗಳಲ್ಲಿ ಪ್ರದರ್ಶನ ನೀಡಿದೆ ಈ ತಂಡ. ಭಾರತದಾದ್ಯಂತ 6 ಲಕ್ಷ ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ. ಕೊರಿಯಾ, USA ಮತ್ತು ಇತರ ದೇಶಗಳಲ್ಲಿ ಪ್ರದರ್ಶನಗಳ ಮೂಲಕ ಅಂತಾರಾಷ್ಟ್ರೀಯ ಮೆಚ್ಚುಗೆಯನ್ನು ಕೂಡ ಗಳಿಸಿದ್ದಾರೆ. ಕಾರ್ಯಕ್ರಮ 6 ಗಂಟೆಗೆ ಆರಂಭವಾಗುತ್ತೆ. 1 ಗಂಟೆ ನಮ್ಮ ನರ್ಸಿಂಗ್ ಕಾಲೇಜ್, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ, ಶಾಂತಿಯ ಬಗ್ಗೆ, ಸಾಮರಸ್ಯದ ಬಗ್ಗೆ, ಹೆಚ್ಚಾಗಿ ನೃತ್ಯಗಳು ಮತ್ತು ಕೆಲವು ಕ್ಯಾರಲ್ಸ್ಗಳು. ದ ಸೆಕೆಂಡ್ ಪಾರ್ಟ್ ಇಸ್ ಶಾರ್ಟ್ ಫಾರ್ಮಲ್ ಇನಾಗ್ರಲ್ ಪ್ರೋಗ್ರಾಮ್. ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆ. ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ರು ಮೋಸ್ಟ್ ರೆವರೆಂಡ್ ಡಾಕ್ಟರ್ ಜೆರಾಲ್ಡ್ ಐಸಕ್ ಬರ್ತಾರೆ. ನಮ್ಮ CSI ಸದರ್ನ್ ಡಯಾಸಿಸ್ನ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಬರ್ತಾರೆ. ರೆವರೆಂಡ್ ಸೈಮನ್ ಏಬ್ರಾಮ್ ಬರ್ತಾರೆ. ರೆವರೆಂಡ್ ಹಾರ್ವಿನ್ ವಿಜಯ್ ಅವರು ಇರ್ತಾರೆ. ಇವರು ಒಂದು ಸಾಧಾರಣ ಒಂದು ಅರ್ಧ ಗಂಟೆಯ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಪೀಸ್ ಅಂಡ್ ಹಾರ್ಮನಿ. ನಾವು ವಿ ಮಸ್ಟ್ ಪ್ರಾಕ್ಟೀಸ್ ವಾಟ್ ವಿ ಪ್ರೀಚ್. ಅದಕ್ಕಾಗಿ ನಾವು ಎಷ್ಟು ಮಂದಿ ಬಂದಿದ್ದೇವೆ, ಎಷ್ಟು ಮಂದಿ ಯಾಕೆ ಬಂದಿದ್ರೆ ಅಂತ ಗಾಬರಿ ಆಗ್ಬೋದು. ಅಂದರೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಮ್ ಅಂದರೆ ಅದು ಎಲ್ಲ ಡಿನಾಮಿನೇಷನ್ ಚರ್ಚ್ ಜೊತೆಗೂಡಿ ನಾವು ಈ ಉತ್ಸವವನ್ನು ಆಚರಣೆ ಮಾಡಲಿದ್ದೇವೆ. ಈ ಸಂದೇಶವನ್ನು ನೃತ್ಯ ರೂಪದ ಮೂಲಕ, ಶಾಂತಿ ಸಾಮರಸ್ಯದ ಸಂದೇಶವನ್ನು ನೃತ್ಯ ರೂಪದ ಮೂಲಕ ನಾವು ತೋರ್ಪಡಿಸ್ತೇವೆ. ಕ್ರಿಸ್ಮಸ್ ಇಸ್ ಅ ಯೂನಿವರ್ಸಲ್ ಫೆಸ್ಟಿವಲ್, ಸಾರ್ವತ್ರಿಕ ಹಬ್ಬ. ಧಾರ್ಮಿಕವಾಗಿ ನಮಗೆ ಇದೊಂದು ಹಬ್ಬ ಆದರೂ ಕೂಡ ಕಮರ್ಷಿಯಲಿ ಎಲ್ಲರಿಗೂ ಹಬ್ಬ. ಇಟ್ಸ್ ದ ಫೆಸ್ಟಿವಲ್ ಆಫ್ ಲೈಫ್, ಲೈಟ್ ಅಂಡ್ ಲವ್. 3 ವಿಷಯ: ಜೀವ, ಆಧ್ಯಾತ್ಮಿಕ ಜೀವ ನೀಡುವ ಯೇಸು ಕ್ರಿಸ್ತರು ದೇವರು ಮನುಜರಾದ ಹಬ್ಬ. ಲೈಫ್ ಅಂದರೆ ಲವ್ ಅಂದರೆ ಪ್ರೀತಿ. ಒಂದು ಕ್ರಿಸ್ಮಸ್ ಕಾರ್ಡ್ನಲ್ಲಿ ನಾನು ಓದಿದ ಶಬ್ದಗಳಿದು: ಲವ್ ಕೇಮ್ ಡೌನ್ ಫ್ರಮ್ ಹೆವೆನ್ 2000 years ago and ಹೇಳಿದಾಗೆ ಇದು ಈ ಉಡುಪಿ ಜಿಲ್ಲೆಯಲ್ಲಿ ಈ ಕ್ರಿಸ್ತೋತ್ಸವ ನಡೆಯುವುದು ಪ್ರಥಮ ಬಾರಿ ಮಾತ್ರ ಅಲ್ಲ, ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದ್ದ ಎಲ್ಲ ಚರ್ಚ್ಗಳು, ಎಲ್ಲ ಡಿನಾಮಿನೇಷನ್ಸ್ ಆಫ್ ವೇರಿಯಸ್ ಚರ್ಚಸ್ ಅವರು ಒಟ್ಟಾಗಿ ಬಂದಿದ್ದಾರೆ. ಇದರೊಟ್ಟಿಗೆ ಎಲ್ಲ ಚರ್ಚಸ್ನವರೊಟ್ಟಿಗೆ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಹಾಗೂ ಕರ್ನಾಟಕ ಯೂತ್ ಅಸೋಸಿಯೇಷನ್ ಹಾಗೂ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವರೆಲ್ಲ ಸಹಭಾಗಿಗಳಾಗಿ ಈ ಕ್ರಿಸ್ತೋತ್ಸವವನ್ನು ನಾವು ಆಚರಿಸಲಿದ್ದೇವೆ. ಇದು ನಾಳೆ ಶನಿವಾರ ದಿನಾಂಕ 14 ಡಿಸೆಂಬರ್ 6 ಗಂಟೆಗೆ ನಾವು ನಮ್ಮ ಕ್ರಿಶ್ಚಿಯನ್ PU ಕಾಲೇಜ್ ಮೈದಾನದಲ್ಲಿ ಅದನ್ನು ನಾವು ಏರ್ಪಡಿಸಿದ್ದೇವೆ. 6 ಗಂಟೆಗೆ ಶಾರ್ಪ್ ಆಗಿ ನಾವು ಈ ಕ್ರಿಸ್ತೋತ್ಸವವನ್ನು ನಾವು ಅದನ್ನು ಏರ್ಪಡಿಸಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಇಟ್ ಈಸ್ ಅಬೌಟ್ ಪೀಸ್, ಇಟ್ ಈಸ್ ಅಬೌಟ್ ಯೂನಿಟಿ, ಇಟ್ ಈಸ್ ಅಬೌಟ್ ಹಾರ್ಮನಿ. ಕ್ರಿಸ್ಮಸ್ ಇರುವುದೇ ಅದಕ್ಕೋಸ್ಕರ. ಅದರಿಂದ ನಾವು ಎಲ್ಲರೂ ಕೈ ಜೋಡಿಸಿ ಈ ಸರ್ತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆ ಪ್ರಥಮ ಬಾರಿಗೆ ನಾವು ಇದನ್ನು ಏರ್ಪಡಿಸ್ತೇವೆ. ಪ್ರೋಗ್ರಾಮ್ ವಿಷಯ ಈಗ ಫಾದರ್ ಡೆನಿಸ್ ಡೆಸಾ ಅವರು ಹೇಳ್ತಾರೆ. ಮುಖ್ಯವಾಗಿ ಅದು 2 ಭಾಗದಲ್ಲಿದೆ. ಮುಂದಿನ ಭಾಗದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ನಮ್ಮ ಎಲ್ಲ ಚರ್ಚ್ ಮತ್ತೆ ಶಾಲೆಗಳು, ಕ್ರಿಶ್ಚಿಯನ್ ಚರ್ಚಸ್ ಅಂಡ್ ಶಾಲೆಗಳು ಹಾಗೂ ಮಿಷನ್ ಆಸ್ಪತ್ರೆ ಒಟ್ಟಾಗಿ ಅವರು ಒಂದು ಸಣ್ಣ ಕಲ್ಚರಲ್ ಪ್ರೋಗ್ರಾಮ್, ಎಂಟರ್ಟೈನ್ ಕ್ರಿಸ್ಮಸ್ ವಿಷಯ ಬಗ್ಗೆ ಒಂದು ಮೊದಲ ಬಾರಿ ಅದನ್ನು ನಡೆಸಲಿದ್ದಾರೆ. ಅದ ನಂತರ ನಮ್ಮ ಕ್ರಿಸ್ತೋತ್ಸವ ಅಥವಾ ಅದು ಕಂಟಾಟ ಅಂತ ಹೇಳ್ತಾರೆ. ಫಾದರ್ ಡೆನಿಸ್ ಡಿಸೋಸಾ ಅದಕ್ಕೆ ವಿವರಿಸಿ ಹೇಳ್ತಾರೆ.
ಅದು ಅವರು ಕೊರಿಯನ್ ತಂಡ, ಅದು ಕೊರಿಯೋಗ್ರಫಿ ಮತ್ತೆ ಕೊರಿಯನ್ ಜನರು ಕೂಡ ಇದ್ದಾರೆ. ಕೊರಿಯನ್ ತಂಡದಿಂದ ಅವರು ಅದನ್ನು ನಡೆಸಲಿದ್ದಾರೆ. ಸೊ ಈಗ ಆ ಪ್ರೋಗ್ರಾಮ್ ವಿಷಯದಲ್ಲಿ ಅದನ್ನು ವಿವರಿಸಿ ಹೇಳಲು ನಾನು ಫಾದರ್ ಡೆನಿಸ್ ಡೆಸಾವನ್ನು ಕೇಳ್ಕೊಳ್ತೇನೆ. ಆದ್ರೆ ಒಂದು ನಾವು ಹೇಳುವುದು ಏನಂತ ಹೇಳಿದ್ರೆ, ಇದು ಒಳ್ಳೆ ಉದ್ದೇಶ. ಎಲ್ಲಾ ಚರ್ಚ್ಗಳು ಇಷ್ಟು ಒಟ್ಟಾಗಿ ಸಹಭಾಗಿಗಳಾಗಿ ಉಡುಪಿ ಜನರಿಗೋಸ್ಕರ ಈ ಕ್ರಿಸ್ಮಸ್ ಹಬ್ಬದ ವಿಷಯದಲ್ಲಿ ದಿನಾಚರಿಸುವುದು ಅದು ಫಸ್ಟ್ ಟೈಮ್ ಇದು ಉಡುಪಿ. ಸೊ ಫಾದರ್ ಅವರಿಗೆ ಪ್ರೋಗ್ರಾಮ್ ವಿಷಯ ಸ್ವಲ್ಪ